ಶಶಿಕಲಾಗೆ 4 ವರ್ಷ ಜೈಲು. ಚಿನ್ನಮ್ಮರಿಂದ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ. ಸುಪ್ರೀಂ ನಿರ್ಧಾರವನ್ನ ನೋಡಿಕೊಂಡು ಮುಂದಿನ ನಿರ್ಧಾರ. ಬೆಂಗಳೂರಿನತ್ತ ಹೊರಡೋಕೆ ಶಶಿಕಲಾ ಸಜ್ಜಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 11 ಗಂಟೆ ವೇಳೆಗೆ ಬೆಂಗಳೂರಿನತ್ತ ಚಿನ್ನಮ್ಮ ತೆರಳುತ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ವಕೀಲರ ಸಲಹೆ ಹಾಗೆ ಸೂಚನೆಗಾಗಿ ಈಗ ಕಾಯ್ತಾ ಇದ್ದಾರೆ ಶಶಿಕಲಾ ಅಂತ ಕೂಡ ತಿಳಿದು ಬಂದಿದೆ. ಸದ್ಯ ಪೋಯಸ್ ಗಾರ್ಡನ್ ಅಲ್ಲಿ ಶಶಿಕಲಾ ಇದ್ದಾರೆ. ಎಷ್ಟು ಹೊತ್ತಿಗೆ ಬೆಂಗಳೂರಿನ ಕಡೆ ಅವರು ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಸಹಜವಾಗೇ ಇದೆ. ಇದೀಗ ಲಭ್ಯ ಆಗಿರುವಂತಹ ಮಾಹಿತಿಯಂತೆ 11 ಗಂಟೆ ಸಂದರ್ಭದಲ್ಲಿ ಅವರು ಬೆಂಗಳೂರಿನತ್ತ ಬರುತ್ತಾರೆ ಅಂತ ತಿಳಿದು ಬಂದಿದೆ. ತೆರಳುತ್ತಾರೆ ಅಂದ್ರೆ ಆ ಕಡೆಯಿಂದ 11 ಗಂಟೆಗೆ ಹೊರಡ್ತಾರೆ ಅಂತ ಹೇಳಿ. ಬೆಂಗಳೂರಿನತ್ತ ಚಿನ್ನಮ್ಮ ಹೊರಡುವಂತ ಸಂದರ್ಭ ಅಂದ್ರೆ ಶಶಿಕಲಾ ನಟರಾಜನ್ ಹೊರಡುವಂತ ಸಂದರ್ಭದಲ್ಲಿ ಮತ್ತೋರ್ವ ಈ ಪ್ರಕರಣದ ಅಪರಾಧಿ ಇಳವರಸಿ ಕೂಡ ಶಶಿಕಲಾ ಅವರ ಜೊತೆಗೆ ಬರ್ತಾರೆ ಅಂತಾನೂ ಕೂಡ ತಿಳಿದು ಬಂದಿದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಇವತ್ತು ಮರುಪರಿಶೀಲನಾ ಅರ್ಜಿಯನ್ನು ಕೂಡ ಸಲ್ಲಿಸೋರಿದ್ದಾರೆ. ಅದಾದ ನಂತರದಲ್ಲಿ ಕಾನೂನು ಪ್ರಕ್ರಿಯೆಗಳು ಒಂದಷ್ಟಿದೆ. ಇಲ್ಲಿ ಬಂದು ಸೆಷನ್ಸ್ ಕೋರ್ಟ್ ಮುಂದೆ ಅವರು ಹಾಜರಾಗಬೇಕಾಗುತ್ತೆ. ಈ ರೀತಿಯಾದಂಥ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಆ ನಂತರದಲ್ಲಿ ಅವರನ್ನ ಪರಪ್ಪನಾಗ್ರಹಾರ ಜೈಲಿಗೆ ಕಳಿಸ್ಕೊಡ್ಲಾಗುತ್ತೆ. ಹೀಗಾಗಿನೇ 11 ಗಂಟೆ ಸಂದರ್ಭದಲ್ಲಿ ಅವರು ಹೊರಡಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ರಾಜಕೀಯ ಕಾರ್ಯತಂತ್ರಗಳಿಗೆ ನಡೆಸ್ತಾ ಇದ್ದಾರೆ. ಅದನ್ನ ಮುಗಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಅವರು ಕಾರ್ಯೋನ್ಮುಖವಾಗಿ ಬೆಳಗ್ಗೆಯಿಂದನೇ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಕೂಡ.